ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಸರ್. ಏನಮ್ಮ ನಿಮ್ಮ ಹೆಸರು? ನಂದಿತಾ ಕೆ. ನಂದಿತಾ ಎಲ್ಲಿಂದ ಬರ್ತಾ ಇದ್ದೀರಾ? ಸರ್ ಫ್ರಮ್ ಕುಡ್ಡಿ. ಓಕೆ ಫೈನ್. ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಬಿಕಾಮ್ ಪಬ್ಲಿಕ್. ಕಂಪ್ಲೀಟ್ ಮಾಡಿದ್ದೀರಾ? ಅಮೂಲ್ಯ ವರ್ಷ ಸೇರಿ ಎಷ್ಟು ದಿನ ಆಯಿತು, ಎಷ್ಟು ತಿಂಗಳಿಂದ ಬರ್ತಾ ಇದ್ದೀರಾ? 4 months. 4 months. ಜಾನ್ವರಿಲಿ ಜಾಯ್ನ್ ಆಗಿದ್ದು. ಜಾನಿಂದ ಜಾಯ್ನ್ ಆಗಿದ್ದೀರಾ? ಓಕೆ ಫೈನ್. ಯಾವ ಕೋರ್ಸ್ಗೆ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ? KPSC. KPSC. ಈ ಮುಂಚೆ KPSC ಅಟೆಂಪ್ಟ್ ಮಾಡಿದ್ದೀರಮ್ಮ ಎಕ್ಸಾಮ್ಸ್ನ? No sir. ದಿಸ್ ಇಸ್ ದ ಫಸ್ಟ್ ಟೈಮ್? Yes. ವೆಲ್, ಇದಕ್ಕಿಂತ ಮುಂಚೆ ಬೇರೆ ಯಾವುದನ್ನ SSC ಬ್ಯಾಂಕಿಂಗ್ No, ಆರ್ ಇದೇ ಫಸ್ಟ್ ಟೈಮ್? Yes sir. Okay, have you completed BCom recently? 2023. 2023 was like. Well, ಏನಿದು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಕುರಿತು ಹೇಗೆ ಗೊತ್ತಾಯ್ತಮ್ಮ, ಹೇಗೆ? ಸರ್ ನಾನು ಲಾಸ್ಟ್ ಇಯರ್ 2022 ಅಲ್ಲಿ ನಾನು ಯೂನಿವರ್ಸಿಟಿ ತುಮಕೂರಲ್ಲಿ ಜಾಯ್ನ್ ಆಗಿದ್ದೆ ಮಗ ವರ್ಷ. ಓಕೆ. ಸೊ ಅಲ್ಲಿಂದ ಅಲ್ಲಿ ವರ್ಕ್ಶಾಪ್ ಅಲ್ಲಿ ನೀವು ಜಾಯ್ನ್ ಆಗಿದ್ದೀರಿ? ಹಾಂ ಸರ್. ಓಕೆ. ಅಲ್ಲಿ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ, ಸೆಮ್ ಎಕ್ಸಾಮ್ ಬಂತು. Okay. ಸೊ ನನಗೆ ಬಂದು ಜಾಯ್ನ್ ಮಾಡಿದೆ. ಫೈನ್ ಫೈನ್. ಇವಾಗ ಈಗ ಫ್ಯೂ ಡೇಸ್ ಇಂದ ಯಾವ ತರಗತಿಗಳು ನಡೀತಾ ಇದೆ? ಇಂಗ್ಲೀಷ್ ಕ್ಲಾಸಸ್ ಇಂಗ್ಲಿಷ್ ನಡೀತಾ ಇದೆ ಫ್ರಮ್ ಮಂಡೆಯಿಂದ. ಮಂಡೆಯಿಂದ. KSಗೆ ಈ ಇಂಗ್ಲಿಷ್ ಯೂಸ್ ಆಗುತ್ತೆ ಅನ್ಸುತ್ತಾ ನಿಮಗೆ? ಹಾಂ ಸರ್, ಯೂಸ್ ಆಗುತ್ತೆ. ಟ್ರಾನ್ಸ್ಲೇಟಿಗೆ ತುಂಬ ಯೂಸ್ ಆಗುತ್ತೆ. PSIಗೆ KSಗೂ ಒಂದು ಪೇಪರ್ ಇದೆ, ಟ್ರಾನ್ಸ್ಲೇಷನ್ ಇದೆ ಅಲ್ವಾ? ಹಾಂ ಸರ್. ವೆಲ್, ಟೀಚಿಂಗ್ ಕುರಿತು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಓಕೆ. ಟ್ರಾನ್ಸ್ಲೇಟ್ ಆ್ಯಕ್ಚುಲಿ ಕನ್ನಡ ನನಗೆ ತುಂಬ ಟಫ್ ಇತ್ತು. Okay. ಇವಾಗ ಓಕೆ ಈಸಿ ಅನಿಸ್ತಾ ಇದೆ. ಸೊ ನಿಮ್ಮ ಸ್ಕೂಲಿಂಗ್ ಎಲ್ಲ ಇಂಗ್ಲಿಷ್ ಮೀಡಿಯಮ್? ಹಾಂ ಸರ್, ಇಂಗ್ಲೀಷ್. ಓಕೆ. ಕನ್ನಡ ಸಬ್ಜೆಕ್ಟ್ ಇರಲಿಲ್ವಾ ನಿಮಗೆ? ಹಾಂ ಸರ್, 10th ಇತ್ತು, ಸೆಕೆಂಡ್ PU ಇತ್ತು, ಡಿಗ್ರಿ ಇತ್ತು ಸರ್. ಡಿಗ್ರಿ ಅಲ್ವಾ? ಓಕೆ. ಇವಾಗ ಬಂದಾಗ ನಿಮಗೆ ಹೋಪ್ಸ್ ಇದೆಯಾ? ಈ ಒಂದು ಇಂಗ್ಲಿಷ್ ತರಗತಿಗಳನ್ನು ಅಟೆಂಡ್ ಮಾಡಿದ್ರೆ ನಂಬರ್ ಆಫ್ ಟಾಪಿಕ್ಸ್ ಎಲ್ಲ ಓದ್ತಾ ಇದ್ದೀರಾ. ಇನ್ನು ಈ ಇಂಗ್ಲೀಷು ಕ್ಲಾಸಸ್ ನಡೀತಾ ಇದೆ ಅಲ್ವಾ? ಬೇಸಿಕ್ ಗ್ರಾಮರ್ ಆಗಿರ್ಬೋದು, ಅಡ್ವಾನ್ಸ್ಡ್ ಗ್ರಾಮರ್ ಎಲ್ಲ. ಟೀಚಿಂಗು ಯಾವ ರೀತಿ ಪಾಠ ಮಾಡ್ತಾರೆ, ನಿಮಗೆ ಅರ್ಥ ಆಗ್ತಾ ಇದೆಯಾ? ಹೇಗೆ ಎಂಜಾಯ್ ಮಾಡ್ತಿದ್ದಾರೆ ಇಂಗ್ಲೀಷ್ ಕ್ಲಾಸಸ್? ಸ್ವಲ್ಪ ಇಂಗ್ಲೀಷ್ ತರಗತಿ ಬಗ್ಗೆ ಗೊತ್ತು ಹೇಳಿ. ಸರ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಆ್ಯಕ್ಚುಲಿ ಇಂಗ್ಲೀಷ್ ತುಂಬ ಚೆನ್ನಾಗಿದೆ, ಬೆಸ್ಟ್ ಆ್ಯಕ್ಚುಲಿ. ಸ್ಕೂಲ್ಗಿಂತ ಚೆನ್ನಾಗಿ ಕಲ್ತ್ಕೊತಾ ಇದ್ದೀನಿ. ಓಕೆ. ನೀವು ಆ್ಯಕ್ಚುಲಿ ಕನ್ನಡನೂ ಬರ್ತಾ ಇರಲಿಲ್ಲ, ಈಗ ಬಂದು ಕಲ್ತ್ಕೊತಾ ಇದ್ದೀನಿ. ಓಕೆ ಫೈನ್. ನೀವು CBSE ನಮ್ಮ ICSE ಸ್ಕೂಲ್ ಸಿಲೆಬಸ್ ಸ್ಕೂಲಿಂಗ್? ICSE CBSE ಬೋತ್. ಓಕೆ ಫೈನ್ ಫೈನ್ ಫೈನ್. ಸೊ ಯು ಆರ್ ಕಾನ್ಫಿಡೆಂಟ್ ದಟ್ ನೀವು ಟ್ರಾನ್ಸ್ಲೇಷನ್ನ ಕ್ರ್ಯಾಕ್ ಮಾಡ್ಬೋದು ಅಂತ? ದಾಟ್ಸ್ ವೇಟ್, ದಾಟ್ಸ್ ವೇಟ್. ಥ್ಯಾಂಕ್ ಯು ಸೋ ಮಚ್ ಮಾ. ವೆಲ್, ನಿಮ್ಮ ಪರಿಚಯ ಮಾಡಿಕೊಡ್ತೀರಮ್ಮ? ಸರ್ ನಾನು ರಂಜಿತಾ. ರಂಜಿತಾ, ಎಲ್ಲಿಂದ ಬರ್ತಾ ಇದ್ದೀರಾ? ಬ್ಯಾಂಗ್ಳೂರು, ಬಾಪೂಜಿ ನಗರ. ಬ್ಯಾಂಗ್ಳೂರು. ಏನು ನಿಮ್ಮ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು? BSc ಫಿಸಿಕ್ಸ್. ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್. ಕದಂಬ ಅಮೋಘ ವರ್ಷ ಕೋಚಿಂಗ್ ಸೆಂಟರಲ್ಲಿ ಬೆಂಗಳೂರಿನ ವಿಜಯನಗರದಲ್ಲಿ ಯಾವ ಒಂದು ಕೋರ್ಸ್ಗೋಸ್ಕರ ಜಾಯ್ನ್ ಆಗಿದ್ದೀರಾ? ಯಾವಾಗಿಂದ ಕ್ಲಾಸ್ ಅಟೆಂಡ್ ಮಾಡ್ತಾರೆ? KPSC ಸರ್, ಇಟ್ಸ್ ಬೀನ್ 4 months. 4 months. ಈ ಮುಂಚೆ ಬೇರೆ ಯಾವುದನ್ನ ಎಕ್ಸಾಮ್ ಎಲ್ಲ ಅಟೆಂಡ್ ಮಾಡಿದ್ದೀರಾ? ಇಲ್ಲ ಸರ್. ಇದೇ ಫಸ್ಟ್ ಟೈಮ್? ಓಕೆ ಫೈನ್. ಯಾವಾಗಿಂದ ಜಾಯ್ನ್ ಆಗಿದ್ದೀರಾ? 4 months ಆಯಿತು, ಫಸ್ಟ್ ಬ್ಯಾಚ್. 4 months ಆಯಿತು. ಇಲ್ಲಿವರೆಗೂ ಏನೆಲ್ಲ ಸಬ್ಜೆಕ್ಟ್ಸ್ ಎಲ್ಲ ಪಾಠ ಮಾಡಿದ್ದಾರೆ? ಇಲ್ಲಿವರೆಗೂ ಸೈನ್ಸ್ ಆ್ಯಂಡ್ ಟೆಕ್ ಆಗಿದೆ, ಆಮೇಲೆ ಪಾಲಿಟಿ ಆಗಿದೆ, ಆಮೇಲೆ ಜಿಯೋಗ್ರಫಿ, ಎಕನಾಮಿ ಆ್ಯಂಡ್ ಒಂದು ಕ್ಲಾಸ್ ಕನ್ನಡ ಆಗಿತ್ತು, ಆ್ಯಂಡ್ ನಾವು ಇಂಗ್ಲೀಷ್. ನಡೀತಾ ಇದೆ. ಇಂಗ್ಲೀಷ್ ಹೇಗೆ ಅನಿಸ್ತಾ ಇದೆ ನಿಮಗೆ ಪಾಠ? ಇಂಗ್ಲೀಷ್ ಚೆನ್ನಾಗಿ ನಡೀತಾ ಇದೆ ಆ್ಯಕ್ಚುಲಿ, ಆ್ಯಂಡ್ ಲೈಕ್ ಫ್ರಮ್ ದ ಬೇಸ್ ಕ್ಲಾಸಸ್ ಹೋಗ್ತಾ ಇದೆ. Okay. ಆ್ಯಂಡ್ ಯಾವುದೇ ಟಾಪಿಕ್ಸ್ ಆಗಲಿ ಫ್ರಮ್ ದ ಬೇಸ್ ಇದೆ, ಮತ್ತು ಎಲ್ಲ ಇಂಟರ್ಲಿಂಕ್ ಕಾನ್ಸೆಪ್ಟ್ಸ್ ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಕ್ಲಾಸಸ್ ಸೂಪರ್. ಓಕೆ. ಅಂದರೆ ರೂಟ್ ಲೆವೆಲಿಂದ ನಿಮಗೆ ಪಾಠ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಇವಾಗ ನಿಮಗೆ ಅನಿಸ್ತಾ ಇದೆಯಾ ಈ ಥರ ಎಲ್ಲ ಕೋಚಿಂಗ್ ತಗೊಂಡು ಇಂಗ್ಲೀಷು ವಿಧ ಬೇರೆ ಬೇರೆ ಎಕ್ಸಾಮ್ಗಳಿಗೆಲ್ಲ ಯೂಸ್ ಆಗುತ್ತೆ ಅಲ್ವಾ? ನಿಮಗೆ ಹೋಪ್ಸ್ ಇದೆಯಾ? ಆಲ್ರೆಡಿ ನೀವು ಇಂಗ್ಲೀಷ್ ಮೀಡಿಯಮ್ ಇದ್ದೀರಮ್ಮ, ಆದರೂ ಹೇಳ್ತಾ ಇದ್ದೀರಾ ಬೇಸ್ ಲೆವೆಲಿಂದ ಬಂದು ಪಾಠ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಅಲ್ವಾ? ಸೊ ಮುಂಬರೋ ಯಾವ್ಯಾವ ಎಕ್ಸಾಮ್ಗಳಿಗೆಲ್ಲ ಈ ಇಂಗ್ಲೀಷನ್ನು ಯೂಸ್ ಮಾಡ್ಕೋಬೇಕು ಅಂತ ಪ್ಲಾನ್ ಇದೆ? ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ ಸರ್. ಬೇಸಿಕ್ಲಿ ದ ಟ್ರಾನ್ಸ್ಲೇಷನ್, Okay. PSC KPS ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಟ್ರಾನ್ಸ್ಲೇಷನ್ಸ್ ಅದು ಹೆಂಗಿತ್ತಂದ್ರೆ ನಾವು ಬರೀ ಒಕಾಬುಲರಿ ಟ್ರಾನ್ಸ್ಲೇಟ್ ಮಾಡೋದು ಅಷ್ಟೇ ಗೊತ್ತಾಗ್ತಾ ಇತ್ತು, ಬಟ್ ಟೆನ್ಸಸ್ ಅದು ಚೇಂಜಸ್ ಯಾರಿಗೂ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ಕ್ಲಾಸಸ್ಸಿಂದ ವಿ ಆರ್ ಶೋರ್ ಅಬೌಟ್ ಟೆನ್ಸಸ್. ಸೊ ಕನ್ನಡದಲ್ಲೂ ಕೂಡ ನೀವು ಇಂಗ್ಲೀಷಿಂದ ಕನ್ನಡ ಅನುವಾದ ಮಾಡ್ಬೋದು ಅಂತ ಹೋಪ್ಸ್ ಇದೆ ನಿಮಗೆ? ಇದೆ ಸರ್. ಓಕೆ ಫೈನ್ ಫೈನ್. ಯಾವ ಇಂಗ್ಲಿಷ್ ಟಾಪಿಕ್ ನಿಮಗೆ ಚಾಲೆಂಜಿಂಗ್ ಅನಿಸ್ತು? ಬೀಯಿಂಗ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, even though being English medium one of the English medium students, do you feel some of the topics were or one among them was difficult to digest or to understand? ಸೊ ಇದು ಕಂಪ್ಲೀಟ್ ಬೇಸಿಕ್ಸ್ ಲೆವೆಲ್ ಇರೋದ್ರಿಂದ ಅಷ್ಟು ಚಾಲೆಂಜಿಂಗ್ ಕಾನ್ಸೆಪ್ಟ್ಸ್ ಯಾವೂ ಇರಲಿಲ್ಲ, ಬಿಕಾಸ್ ವಿ ನೋ ದ ಕಾನ್ಸೆಪ್ಟ್ಸ್ ಬಿಗಿನಿಂಗ್ ಅಲ್ಲೇ. ಬಟ್ ಕೆಲವೊಂದು ಕಾನ್ಸೆಪ್ಟ್ಸ್ ಇನ್ ಡೆಪ್ತ್ ಇತ್ತಲ್ವಾ, ಲೈಕ್ 12 sentences. ಅದೇ 12 tenses ನಾವು ಕಲ್ತಿದ್ದಿಲ್ಲ, ವಿ ಹ್ಯಾವ್ ಲರ್ನ್ಡ್ ಓನ್ಲಿ 3 tenses. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಅನಿಸ್ತು ಅಷ್ಟೇ, ಬಟ್ ಎಲ್ಲ ಕಾನ್ಸೆಪ್ಟ್ಸ್ ವಿ ನೋ ದ ಕಾನ್ಸೆಪ್ಟ್ಸ್ ಬಿಗಿನಿಂಗ್ ಇಂದ. ವೆರಿ ವೆಲ್ ನೆಕ್ಸ್ಟ್ ಮುಂಬರೋ ಒಂದು 2-3 ಡೇಸಲ್ಲಿ ಅಡ್ವಾನ್ಸ್ ಲೆವೆಲ್ಗೆ ಆಲ್ಮೋಸ್ಟ್ ನೀವು ಕಲ್ತಿರ್ತೀರ, ಸ್ಕೂಲಲ್ಲಿ ಪಾಠ ಮಾಡಿರ್ತಾರೆ, ಅಡ್ವಾನ್ಸ್ ಲೆವೆಲ್ಗೆ ಹೋಗ್ತಾ ಇದ್ದೀವಿ. ವೆಲ್
ಅದಕ್ಕೆ ನೀವು ಸಿದ್ಧರಾಗಿದ್ದೀರಾ? ಎಸ್ ಸರ್. ಓಕೆ ಫೈನ್. ಇನ್ನು ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಕುರಿತು ಈ ಒಂದು ಸಂಸ್ಥೆ ಏನಿದೆ ರೀಸೆಂಟ್ಲಿ ಒಂದು ದಶಮಾನೋತ್ಸವವನ್ನು ಆಚರಿಸಿದೆ. ಇಲ್ಲಿಯ ಟೀಚರ್ಸ್ ಆಯಿತು, ಮೆಟೀರಿಯಲ್ಸ್ ಆಗಿರ್ಬೋದು, ಏನನ್ಸುತ್ತೆ? ಇಟ್ ವಾಸ್ ಆಕ್ಚುಲಿ ಗುಡ್. ಯಾಕಂದ್ರೆ ಯಾವುದೇ ಮೆಟೀರಿಯಲ್ಸ್ ಆಗಲಿಲ್ಲ, ಟೀಚರ್ಸ್ ಆಗ್ಲಿನು ಯಾವ್ದಾದ್ರು ಒಂದು ಟಾಪಿಕ್ ಅಂತ ಇದ್ರೆ ಅದರಲ್ಲಿ ಇನ್ ಡೆಪ್ತ್ ಆಗಿರ್ಲಿ, ಇಲ್ಲಾಂದ್ರೆ ಬೇಸಿಂದ ಹೇಳ್ಕೊಡೋದು. ಬಿಕಾಸ್ ಒಬ್ರದ್ದು ಬ್ಯಾಕ್ ಗ್ರೌಂಡ್ಸ್ ಬೇರೆ ಬೇರೆ ಇರೋದ್ರಿಂದ ಒಂದ್ ಬ್ಯಾಕ್ ಗ್ರೌಂಡ್ಸ್ ಅವ್ರಿಗೆ ಅರ್ಥ ಆಗಲ್ಲ, ಇಲ್ಲ ಅವ್ರಿಗೆ ತುಂಬಾ ಬೇಸಿಕ್ ಇಂದ ಬೇಕಾಗಿರುತ್ತೆ. ಸೊ ಅದು ಇಲ್ಲಿ ಕರೆಕ್ಟ್ ಆಗಿ ನಡೀತಾ ಇದೆ. ಓಕೆ, ಯಾವ ಸಬ್ಜೆಕ್ಟ್ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆ? ಎಕನಾಮಿ ಅಂಡ್ ಜಿಯೋಗ್ರಫಿ. ಬಿಕಾಸ್ ಆಫ್ ಬೀಯಿಂಗ್ ಸೈನ್ಸ್ student. ರೈಟ್. ಅದನ್ನ ಹೇಗೆ ಟ್ಯಾಕಲ್ ಮಾಡ್ತೀರಾ? ಬೈ ರಿವೈಸಿಂಗ್ ಮೋರ್ ಆಫ್. ಓಕೆ ಫೈನ್ ಫೈನ್. ಈಗ ಮೆಟೀರಿಯಲ್ಸ್ ಜೊತೆಗೆ ಈ ಮಾಡೆಲ್ ಕ್ವಶನ್ ಪೇಪರ್ಸ್ಗಳೆಲ್ಲ ಸಾಲ್ವ್ ಮಾಡ್ತಾ ಇದ್ದೀರಾ ನಿಮ್ಮ ಟೀಚರ್ಸ್? ಏನು ಅನಿಸ್ತಾ ಇದೆ? ಲೈಕ್ ಕ್ರ್ಯಾಕ್ ಮಾಡ್ಬೋದು, ಈಸಿ ಕ್ರ್ಯಾಕ್ ಅನಿಸ್ತಾ ಇದೆ. ಮಾಡ್ಬೋದು ಅಂತ. ಸೊ ಟೀಚರ್ಸ್ ಟೀಚಿಂಗ್ ಬಗ್ಗೆ ಯಾರನ್ನು ಯಾವ ಸಬ್ಜೆಕ್ಟ್ ತುಂಬಾ ಇಷ್ಟಪಟ್ಟು ಕಲಿತಾ ಇದ್ದೀರಾ? ಔಟ್ ಆಫ್ ಕ್ಯೂರಿಯಾಸಿಟಿ, ಸೈನ್ಸ್ ಸಿನ್ಸ್ ಯು ಆರ್ ಅ ಸೈನ್ಸ್ ಬ್ಯಾಕ್ಗ್ರೌಂಡ್, ಆಲ್ರೈಟ್. ಯಾವುದು ತುಂಬಾ ಡಿಫಿಕಲ್ಟ್ ಅನಿಸ್ತಾ ಇದೆ? ಸೇಮ್ ಥಿಂಗ್ ಜಿಯೋಗ್ರಫಿ. ಜಾಗ್ರಫಿ ಇಸ್ ಫೀಲಿಂಗ್ ಡಿಫಿಕಲ್ಟ್. ನಿಮಗೆ ಯಾವುದು ತುಂಬಾ ಈಸಿ ಅನಿಸ್ತಾ ಇದೆ, ಯಾವುದು ತುಂಬಾ ಕಷ್ಟ ಅನಿಸ್ತಾ ಇದೆ? ಆಕ್ಚುಲಿ ನಾನು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಆಲ್ಮೋಸ್ಟ್ ಇದೆಲ್ಲ ನನಗೆ ನ್ಯೂ ಥಿಂಗ್. ಎಲ್ಲನೂ ನ್ಯೂ ಥಿಂಗ್ ಏನು? ಎಕಾನಮಿ ಒಂದ್ಬಿಟ್ಟು ಎಲ್ಲ ನ್ಯೂ ಸಬ್ಜೆಕ್ಟ್ಸ್ ನ್ಯೂ ಥಿಂಗ್ ಎಲ್ಲ ಅನಿಸ್ತದೆ. ಸೊ ಸೈನ್ಸ್ ಅಂಡ್ ಟೆಕ್ ತುಂಬಾ ಈಸಿ ಅನಿಸ್ತಾ ಇದೆ. ಹಾಂ, ಆಲ್ಮೋಸ್ಟ್ ಇದೆಲ್ಲಾನು ನಾರ್ಮಲ್ ಸರ್. ಓಕೆ. ಅಮೋಘ ವರ್ಷ ಇದು ಎಂಥ ಸಂಸ್ಥೆ ಅಂತಂದ್ರೆ, ಇದರ ಬ್ರ್ಯಾಂಡಲ್ಲಿ ಬಂದು ಅಮೋಘ ವರ್ಷ IAS KS ಅಂತ ಇದ್ರೂ ಕೂಡ ಇದರ ಸ್ಟ್ರೀಮ್ ಲೇಯರ್ಸ್ ತುಂಬಾ ಇದೆ. ಸುಮಾರು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. ಇವತ್ತು ನಾನು ಕರ್ನಾಟಕದ ಯುವತಿಯರು ಯಾರೆಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ಪರೀಕ್ಷೆಗಳಿಗೆ ಕ್ರ್ಯಾಕ್ ಮಾಡುವಂತ ಉದ್ದೇಶನ ಇಟ್ಕೊಂಡಿದ್ದೀರಾ, ನಿಮ್ಗೊಂದು ಕಿವಿ ಮಾತನ್ನ ಹೇಳಕ್ ಇಷ್ಟಪಡ್ತಿದ್ದೀನಿ. ನೋಡಿ, ಇವಾಗ ಪ್ರೆಸೆಂಟ್ ಬ್ಯಾಚ್ ಅಲ್ಲಿ ಇರುವಂತ ಬೇರೆ ಬೇರೆ KPSC, KEA, UPSC ಇದ್ದಾರೆ, ಬ್ಯಾಂಕಿಂಗ್ ಇದ್ದಾರೆ, SSC ಇದ್ದಾರೆ, ಕೆಲವೊಬ್ರು BEd ಸ್ಟೂಡೆಂಟ್ಸ್ ಗಳು ಕೂಡ ಬಂದಿದ್ದಾರೆ. ಅಮೋಘ ವರ್ಷ IAS KS ಬ್ರ್ಯಾಂಡ್ ಇದೆ. ಅದರ ಜೊತೆಗೆ ಕರ್ನಾಟಕದ ಯುವತಿಯರೇ ಏನೆಲ್ಲ ಬೇರೆ ಬೇರೆ ಡಿಫೆನ್ಸ್ ಆಗಿರ್ಬೋದು, BEd ಮಾಡ್ಕೊಂಡಿದ್ದು ಈಗ GPSTR, HSTR, KTET, CTET ಆಗಿರ್ಬೋದು, ಅದ್ರ ಜೊತೆಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, KEA ಎನಿ ಸ್ಟ್ರೀಮ್ ಲೇಯರ್ ಆಗಿರ್ಬೋದು, KPSC ಎನಿ ಸ್ಟ್ರೀಮ್ ಲೇಯರ್ ಆಗಿರ್ಬೋದು, ಎಲ್ಲ ಪಾಠಗಳನ್ನು ಕೂಡ ನುರಿತ ತುಂಬಾ ಅನುಭವ ಇರುವಂತ ಎಷ್ಟೋ ನಮ್ಮ ಟೀಚರ್ಸ್ಗಳು ಬುಕ್ಸ್ಗಳನ್ನು ಬರೆದಿರುವಂತವ್ರು ಇದ್ದಾರೆ. ಅವರಿಂದ ಪಾಠ ಮಾಡಿಸಲಾಗ್ತಾ ಇದೆ. ಇದು ನೋಡಿ ಅಮೋಘ ವರ್ಷ ಮಾಡ್ತಿರುವಂತ ಒಂದು ಏಳಿಗೆ. ಅಂಡ್ ತುಂಬಾ ಚೆನ್ನಾಗಿರುವಂತ ರಿಸೋರ್ಸ್ಫುಲ್ ಟೀಚರ್ಸ್ ಇಂದ ಬಂದು ಅವರ ಬೋಧನೆ, ಆಮೇಲೆ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತಿರುವಂತದ್ದು ಈ ತರ ಎಲ್ಲ ನಡೀತಾ ಇದೆ. ಖಂಡಿತ ಒಂದ್ಸರಿ ಅಮೋಘ ವರ್ಷ ವಿಜಯನಗರ, ಬೆಂಗಳೂರು ಈ ಕೋಚಿಂಗ್ ಸೆಂಟರ್ಗೆ ಕರೆ ಮಾಡಿ. ನೀವು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಡೆಮೋ ಕ್ಲಾಸಸ್ ಗಳನ್ನ ವಿಶೇಷವಾಗಿ ಯಾವುದೇ ಸ್ಟ್ಯಾಂಡರ್ಡ್ ಕೋಚಿಂಗ್ ಸೆಂಟರ್ ಅಲ್ಲಿ ಅಲೋ ಮಾಡಲ್ಲ. ಇಲ್ಲಿ ಸುತ್ತಮುತ್ತಲ ಹಳ್ಳಿಗಳಿಂದ, ಉತ್ತರ ಕರ್ನಾಟಕದಿಂದ ತುಂಬಾ ಜನ ಬರ್ತಾ ಇದ್ದಾರೆ. ಖಂಡಿತ ಒಂದ್ಸಲ ಬಂದೋಗಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ಅ ಗ್ರೇಟ್ ಟೈಮ್ ವಿತ್ ಯು ಪೀಪಲ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು.